capital to be redeemed 50,000 into 10. So ಎಷ್ಟು 5 lakh. Right? Premium on redemption into 1 rupee per share ಅಂತ ಕೊಟ್ಟಿದ್ದಾರಲ್ವಾ, so 50,000. So nominal value, premium on redemption, so 550,000. Preference share holders. Okay? Next. Now out of this premium, on redemption is 50,000. Securities premium available. ಎಷ್ಟು available securities premium? ಅಲ್ಲಿ ಎಷ್ಟು ಇಶ್ಯೂ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಹೊಸ ಶೇರು 30,000 of ₹10 each at 11 rupees 25 paise ಅಲ್ವಾ? ಅಲ್ವಾ? ಸೊ 30,000 into 1.25 ಸೆಕ್ಯೂರಿಟೀಸ್ ಪ್ರೀಮಿಯಂ ಬರ್ತದೆ. ಬ್ಯಾಲೆನ್ಸ್ ಇಲ್ಲ, ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ. ಸೊ 30,000 into 1.25 ಅಲ್ವಾ? ಗೊತ್ತಾಗ್ತಾ ಇದೆಯಾ? ಸೊ 30,000 into 1.25 ಇಷ್ಟು ಎಂಟ್ರಿ ಮಾಡುವಾಗ ಸಿಗ್ತದೆ ನಿಮಗೆ, ಫ್ರೆಶ್ ಇಶ್ಯೂ ಮಾಡುವಾಗ. ರೈಟ್? ಸೊ ಎಷ್ಟು 30,000 into 1.25 ಅಂದರೆ 37,500. So 37,500. So 12,500 ಯಾವುದರಿಂದ ಪ್ರೊವೈಡ್ ಮಾಡಬೇಕು? ಜನರಲ್ ರಿಸರ್ವ್ ಇಲ್ಲ ಅಲ್ವಾ? ಜನರಲ್ ರಿಸರ್ವ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಏನುಂಟು ಅಲ್ಲಿ ಪ್ರಾಬ್ಲಮಲ್ಲಿ? ಜನರಲ್ ರಿಸರ್ವ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಜನರಲ್ ರಿಸರ್ವ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಕೊಟ್ಟಿದ್ದಾರೆ? 4 lakh ಇದೆ ಅಲ್ವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಮತ್ತು 5 lakh ಜನರಲ್ ರಿಸರ್ವಲ್ಲಿದೆ. ಸೊ ಜನರಲ್ ರಿಸರ್ವ್ಸ ಯೂಸ್ ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ ಯೂಸ್ ಮಾಡ್ಬೋದು. ದೆನ್ ಎಸ್ the general reserve bonus issue. Bonus ಎಷ್ಟಿದೆ? ಸೊ ಇಲ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಇಲ್ಲಿ ನೀವು ಜನರಲ್ ರಿಸರ್ವ್ ಅನ್ನು ಬೋನಸ್ ಇಶ್ಯೂ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದರಿಂದ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮಾಡಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಬಿ ಯೂಸ್ಡ್ ಫಾರ್ ಪ್ರೀಮಿಯಮ್ ಆನ್ ರಿಡಂಪ್ಷನ್. ನೆಕ್ಸ್ಟ್ ಅಲ್ಲಿ ಏನಿದೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಬಿ ರಿಟೇನ್ಡ್. ಇದು ಫಸ್ಟ್ ನೋಟ್, ಸೆಕೆಂಡ್ ನೋಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಬಿ ರಿಟೇನ್ಡ್ ಎಷ್ಟು? 5 lakh. ಫ್ರೆಶ್ ಇಶ್ಯೂ ಎಷ್ಟು? ಪ್ಲಸ್ ಫ್ರೆಶ್ ಇಶ್ಯೂ ಎಷ್ಟು? 30,000 into 10, 3 lakh. 2 lakh. So profit and loss account to be used. ಇಂಟಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 4 lakh ಇದೆ. ಸೊ ಯು ಕ್ಯಾನ್ ಯೂಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್, ಸೊ ಇದು CRR ಮಾಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯೂಸ್ ಮಾಡಿ. ನಾವು ಇವೇನು ಹೇಳಿದ್ದಾರೆ ಇಲ್ಲಿ? ಎಲ್ಲ ಅಕೌಂಟ್ಗಳನ್ನು ಓಪನ್ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮ್ಮ ಕ್ಯಾಲ್ಕುಲೇಷನ್ ಕ್ಲಿಯರ್ ಇದೆಯಾ? ಡೌಟ್ ಉಂಟಾ? ಕ್ಯಾಲ್ಕುಲೇಷನ್ ಡೌಟ್ ಉಂಟಾ?
ಕ್ಯಾಲ್ಕುಲೇಷನ್ ಡೌಟ್ ಉಂಟಾ? ಇಲ್ಲ. ಸೊ ಲೆಜರ್ ಅಕೌಂಟ್ಸಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಓಪನ್ ಮಾಡಿದರೆ ಸೊ ಬ್ಯಾಲೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ. ಸೊ ಬೈ ಬ್ಯಾಲೆನ್ಸ್ ಡೌನ್ ಇಲ್ಲ. ಮತ್ತೆ ಏನು ಮಾಡಿದ್ದಾರೆ? ಬೈ ಬ್ಯಾಂಕ್ ಅಕೌಂಟ್ ಎಷ್ಟು? 57,500. So to premium on redemption 37,500. So securities premium account is closed. Next, equity share capital account. Equity share capital account है. By balance brought down. Balance sheet ಅಲ್ಲಿ ಎಷ್ಟಿತ್ತು? ಇದ್ದ ಬ್ಯಾಲೆನ್ಸ್ ಇದೆಷ್ಟು? 1 lakh equity shares of ₹10 each ಅಲ್ವಾ? ಅಲ್ಲಿ ಇರೋದು ಮೇಲೆ ನೋಡಿ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಡೀಟೇಲ್ಸ್ ಕೊಟ್ಟಿದ್ದಾರೆ. 1 lakh into 10 ಅಲ್ವಾ? ಫಸ್ಟ್ ಸೆಂಟೆನ್ಸ್ ಸರಿಯಾ? ಇದ್ದ ಕ್ಯಾಪಿಟಲ್ ಎಷ್ಟು? 1 lakh into 10. ಸೊ 10 lakh. ಇದೆಲ್ಲ ಹಾಕ್ಕೊಳ್ಳಿ. ಕಾಮನ್ ಇದೆಲ್ಲ ನಾನು ಹಾಕುವುದಿಲ್ಲ. ಡೆಬಿಟ್ ಕ್ರೆಡಿಟ್ ರುಪೀಸ್ ಅದೆಲ್ಲ ಹಾಕ್ಕೊಳ್ಳಿ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 10 lakh. ಮತ್ತೆ ಬೈ ಬ್ಯಾಂಕ್ ಅಕೌಂಟ್ ಎಷ್ಟು? 3 lakh ಅಲ್ವಾ? ಬೈ ಬ್ಯಾಂಕ್ ಅಕೌಂಟ್ 3 lakh. ದೆನ್ ಅಲ್ಲಿ ಬೋನಸ್ ಇಶ್ಯೂ ಮಾಡಿದಾರಲ್ವಾ? ಸೊ ಬೋನಸ್ ಇಶ್ಯೂ ಎಷ್ಟಕ್ಕೆ ಮಾಡಿರೋದು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಎಂಟ್ರಿ ಏನು ಮಾಡಿರ್ತೇವೆ ನಾವು? ಜನರಲ್ ರಿಸರ್ವ್ ಟು ಬೋನಸ್ ಟು ಶೇರ್ ಹೋಲ್ಡರ್ಸ್, ಬೋನಸ್ ಟು ಶೇರ್ ಹೋಲ್ಡರ್ಸ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಮಾಡಿರ್ತೇವೆ, ರೈಟ್? ಸೊ ಬೈ ಬೋನಸ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ಬೋನಸ್? 2 ಶೇರಿಗೆ 1 ಹೊಸ ಶೇರ್. ಅಲ್ಲಿ ಎಷ್ಟಿತ್ತು ಶೇರ್ಸ್? 1 lakh ಇತ್ತಲ್ವಾ? ಇಲ್ಲಿ ಬೋನಸ್ ಇಶ್ಯೂವನ್ನು ಹೊಸ ಇಶ್ಯೂ ಮಾಡುವ ಮೊದಲು ಬರೆದಿದ್ದಾರೆ ನೋಡಿ, ರೈಟ್? ಆದ್ದರಿಂದ ಮತ್ತೆ ಇಶ್ಯೂ ಮಾಡಿದ್ದಕ್ಕೆ ಬೋನಸ್ ಇಲ್ಲ. ಅರ್ಥ ಆಗಿದಾ? ಲಾಸ್ಟ್ ಒಂದು ಪ್ರಾಬ್ಲಮಲ್ಲಿ ಇದು ಬೋನಸ್ ಇಶ್ಯೂ ಫ್ರೆಶ್ ಇಶ್ಯೂ ಸೇರಿಸಿ ಬೋನಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಅದು ಯಾಕೆ ಮತ್ತೆ ಕೊಟ್ಟಿದ್ದು ಬೋನಸ್ ಅಂತ. ಇಲ್ಲಿ ಫಸ್ಟಿಗೆ ಬೋನಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಶ್ಯೂ ಮಾಡುವ ಮೊದಲೇ ಬೋನಸ್ ಕೊಟ್ಟಿದ್ದಾರೆ. ಅರ್ಥ ಆಗಿದಾ? ಇಸ್ ಇಟ್ ಕ್ಲಿಯರ್? ಸೊ ಎಷ್ಟು ಶೇರ್ಸ್ ಅದು? 1 lakh ಶೇರ್ಸ್ ಅಲ್ವಾ? 2 ಶೇರಿಗೆ 1 ಶೇರ್ ಅಂದರೆ 1 lakh ಶೇರಿಗೆ 50,000 ಶೇರ್ಸ್ ಆಯ್ತು ಅಲ್ವಾ? 50,000 ಶೇರ್ ಇಂಟು 10 10 ರೂಪಾಯಿ ಶೇರ್ ಅಲ್ವಾ? ಸೊ 5 lakh. ಇಸ್ ದಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದಾ? ಸೊ ಟೋಟಲ್ 18 lakh.
down 18 lakh. So by balance brought down now. Next, revenue reserve account should be, preference share capital should be prepared. So, preference share capital alli preference share capital preference share capital account. The by balance brought down. ಎಷ್ಟಿದೆ ಡಿಫರೆನ್ಷಿಯಲ್ ಕ್ಯಾಪಿಟಲ್ 5 lakh ಅಲ್ವಾ 5 lakh. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 5 lakh. Preference shareholders account 5 lakh. Next, preference shareholders account redeemable preference shareholders account by preference share capital account 5 lakh by premium on redemption ಎಷ್ಟು 50,000 to bank account 5,50,000. ಇದು ಜನರಲ್ ಎಂಟ್ರೀಸ್ ಮಾಡಲಿಕ್ಕೆ ಹೇಳಿಲ್ಲ, ಇದು ಮಾಡಲಿಕ್ಕಿದ್ದಾರೆ ಲೆಜರ್ ಅಕೌಂಟ್ಸ್. ಸೊ ಅಲ್ಲಿ ಎಂಟ್ರಿ ಏನು ಮಾಡಿದ್ದೇವೆ ಅದರ ಆಧಾರದಲ್ಲಿ ಇದನ್ನು ಮಾಡೋದು. ರೈಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. Then you can open premium on redemption account. Premium on by stock and loss account 50,000 to preference shareholders account ಆಯಿತಾ. ನೆಕ್ಸ್ಟ್ ಸಾರಿ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಯೂಸ್ ಮಾಡಿರೋದು ನಾವು 50,000 ಯೂಸ್ ಮಾಡಿದ್ದೇವೆ. ಒಂದು ನಿಮಿಷ. ಸೆಕ್ಯೂರಿಟೀಸ್ ಪ್ರೀಮಿಯಮ್ ಇರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್ಟ್ ಪ್ರಾಬ್ಲಮ್ ಇದಲ್ಲ ಅದು ಸೆಕ್ಯೂರಿಟೀಸ್ ಸಾರಿ 5 ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ 37,000
500 by profit and loss account 12,500. ಸರಿ ಎಲ್ಲ ಇಲ್ಲಿ ಮಾಡಿದ್ದು ಇಲ್ಲಿ ಮಾಡಿದ್ದು ಕ್ಯಾಲ್ಕುಲೇಷನ್ ಮಾಡಿದ್ದು ಸರಿ ಅಲ್ಲ. ಸೆಕ್ಯೂರಿಟೀಸ್ ಪ್ರೀಮಿಯಮ್ 37,500 ಮತ್ತು 12,500 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸರಿ ಅಲ್ಲ. ಸರಿ 50,300. ನೆಕ್ಸ್ಟ್ ಜನರಲ್ ರಿಸರ್ವ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ. ಜನರಲ್ ರಿಸರ್ವ್ ಅಕೌಂಟ್ by balance brought down. ಎಷ್ಟಿತ್ತು ಜನರಲ್ ರಿಸರ್ವ್ ಬ್ಯಾಲೆನ್ಸ್ 5 ಲಕ್ಷ. ಬ್ಯಾಲೆನ್ಸ್ ಎಷ್ಟಿದೆ ಜನರಲ್ ರಿಸರ್ವ್ 5 ಲಕ್ಷ ಅಲ್ವಾ. 2 ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ next profit and loss. So by balance brought down. ಎಷ್ಟು ಬ್ಯಾಲೆನ್ಸ್ ಇತ್ತು 3 4 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4 lakh. To premium on redemption $12,500. To capital redemption reserve account 2 lakh. To balance carry down. This is the balance of $1,87,500. So by balance brought down 1,87,500. So these are the accounts to be prepared. ನಾನು ಮಾಡ್ಬೋದು ಬೇಕಿದ್ರೆ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡ್ಬೋದು ಆದರೆ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ by general reserve account 2 lakh. To equity share capital account 2 lakh. Equity share capital account ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಜನರಲ್ ಬೈ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಂತ ಹಾಕಿದ್ದೀರಲ್ಲ ಅದರ ಬದಲಿಗೆ ಇಲ್ಲಿ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ. ಗೊತ್ತಾಗಿದೆಲ್ಲ. ಸೊ ಜನರಲ್ ರಿಸರ್ವ್ ಅಲ್ಲಿ 2 ಬೋನಸ್ ಟು ಶೇರ್ ಹೋಲ್ಡರ್ಸ್ ಹಾಕ್ತೀವಿ. ಸೊ ಬೈ ಜನರಲ್ ರಿಸರ್ವ್. ಸೊ ಎರಡು ಕಡೆ ಎಂಟ್ರಿ ಹಾಕಬೇಕಲ್ಲ, ಒಂದೇ ಎಂಟ್ರಿ ಎರಡು ಅಕೌಂಟಲ್ಲಿ ಹಾಕ್ಬೇಕಲ್ಲ, ಡೆಬಿಟ್ ಸೈಡಲ್ಲೊಂದು ಕ್ರೆಡಿಟ್ ಸೈಡಲ್ಲೊಂದು ಅಷ್ಟೇ. ಇದು ಕ್ಲಿಯರ್? ಡೌಟ್ ಉಂಟಾ? ಏನಾದರೂ ಅಕೌಂಟ್ಗಳಲ್ಲಿ ಏನಾದರೂ ಡೌಟ್ ಉಂಟಾ?
you have to prepare ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಲ್ಲ ಐಟಮ್ ಕೊಟ್ಟಿಲ್ಲ. ಆದರೆ ಕೊಟ್ಟಿರೋ ಐಟಮ್ಮು ಹೇಗೆ ತೋರಿಸ್ಬೋದು ಅಂತ ನೀವು ಮಾಡ್ಬೋದು ಅಷ್ಟೇ. ಸೊ ಬ್ಯಾಲೆನ್ಸ್ ಶೀಟಿಗೆ share capital, equity, share capital, equity share capital ಅಕೌಂಟ್ ಓಪನ್ ಮಾಡಿದ್ರಲ್ಲ, ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ತೋರಿಸಿದೆ? 18 lakh ಬೋನಸ್ ಇಶ್ಯೂ ಸೇರಿಸಿ ಅಲ್ವಾ? 18 lakh ಅಲ್ವಾ? 18 lakh. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತೋರಿಸ್ಲಿಕ್ಕೆ ಉಂಟಾ? ರಿಡೀಮ್ ಆಗಿದೆ, ಸೊ ತೋರಿಸ್ಲಿಕ್ಕಿಲ್ಲ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಕ್ಲೋಸ್ ಆಗಿದೆ, ಸೆಕ್ಯೂರಿಟೀಸ್ ಪ್ರೀಮಿಯಂ ಕ್ಲೋಸ್ ಆಗಿದೆ, ಮತ್ತು ಜನರಲ್ ರಿಸರ್ವ್ ಕ್ಲೋಸ್ ಆಗಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ತೋರಿಸ್ಬೇಕಾಗ್ತದೆ. ಬೋನಸ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ಆಗಲಾಕ ಅಮೌಂಟ್ ಅಂತ ಹೇಳುವುದಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಜನರಲ್ ರಿಸರ್ವ್ ನಿಲ್ ಆಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಸಿ ಆರ್ ಎಸ್ ಅಷ್ಟೇ. ಸೊ ಸಿ ಆರ್ ಎಲ್ ಅಕೌಂಟ್ ಎಷ್ಟು? 2 lakh. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,87,500. ಸೊ ಇಷ್ಟೇ ಐಟಮ್ಸ್ ಗೊತ್ತಿರೋದು ನಮಗೆ, ಇಷ್ಟನ್ನು ಮಾಡಿ ಬಿಡೋದು ಅಷ್ಟೇ.